ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಉಷಾ ಅವರು ಅವರ ಸಹೋದರಿ ಐಶ್ವರ್ಯ ಫೀಲ್ಡಿಗೆ ಬಂದಿಲ್ಲ ಅಂದಿದ್ರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಆರ್ ನಗರ 1 ಲಕ್ಷ ಲೀಡ್. 1 ಲಕ್ಷ. ಈಗ ಅವ್ರು ಬರ್ಲಾಗಿ ಲೀಡ್ 50,000 ಅಂತ 40ರಿಂದ 50ಕ್ಕೆ ಬಂದು ನಿಂತೈತೆ. ಇದು ಗ್ಯಾಪ್ ಇಟ್ಕೊಳ್ಳಿ ಸರ್. ನಾನು ಇದು ಸಮೇತ ಪಬ್ಲಿಷ್ ಹೇಳ್ತೀನಿ. ಅಲ್ಲ, ನಾನು ಇದು ಸಮೇತ ಮಾಡಿ ನೆನಪಲ್ಲ ಮಾಡಿ ಪಬ್ಲಿಷೇ ಮಾಡಿ 40,000 ಲೀಡು. ಇದ್ರನ್ನ ಜಾಸ್ತಿ ಬರೋದಕ್ಕೆ ಕಾರಣ ಹಾ, ಬೇರೆ ಏನು ಅಲ್ಲ, ಈ 1 ವರ್ಷದಲ್ಲಿ ಮಾಡಿದಂಥ ಭ್ರಷ್ಟಾಚಾರ. ಯಾರು ಅಂದರೆ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಮುಖಂಡರು 3 ಎಕರೆ 2 ಎಕರೆ ಕೆರೆ ಅಳಿಗೆ ಒಡ್ರಳ್ಳಿ ಅಲ್ಲ ಸಾರಿ ಪ್ರಮೋದ್ ಲೇಔಟು ಕೆರೆ ಜಾಗ, ನಾಗರಬಾವಿಯಲ್ಲಿ 3 ಎಕರೆ, ಆಮೇಲೆ GPAಗಳ ಪ್ರಾಪರ್ಟಿಗಳಿಗೆ JCBಗಳು ನುಗ್ಸಿರೋದು, ಪಬ್ಬು ಕ್ಲಬ್ಬು ಪ್ಲಸ್ ಟ್ರೇಡ್ ಲೈಸೆನ್ಸ್ಗಳು, ಭ್ರಷ್ಟಾಚಾರ, ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡೋದು, ಪೊಲೀಸ್ ಟ್ರಾನ್ಸ್ಫರಲ್ಲಿ ದುಡ್ಡು, ಗಾರ್ಬೇಜಲ್ಲಿ ದುಡ್ಡು ಎಲ್ಲಿ ಬಿಟ್ಟಿದ್ದಾರೆ 1 ವರ್ಷದಲ್ಲಿ ಸರ್? ಹೇಳ್ತೀನಿ, ಒಬ್ಬ ಮನೆ ಕಟ್ಟೋ ನೆಮ್ಮದಿಯಾಗಿಲ್ಲ. ಆರ್ ನಗರ ವ್ಯಾಪ್ತಿಯಲ್ಲಿ ಹೌದು, 10 ವರ್ಷದಲ್ಲಿ ಇಲ್ಲದೆ ಇರೋದು ಇವೆಲ್ಲ ಪ್ರಾರಂಭ ಆಗಿರೋದು. ಮನೆ ಕೊಟ್ಟವನಿಗೆ ಹೋಗೋದು, ನೋಟಿಸ್ ಕೊಡೋದು, ನೋಟಿಸ್ ಕೊಟ್ಟು ಮಾರನೇ ದಿನ ಹೋಗೋದು, ಮಾತಾಡ್ಬಿಟ್ಟು ಅಲ್ಲಿಂದ ಕ್ಲಿಯರೆನ್ಸ್ ತೊಗೋಬೇಕು. ಒಂದು ಮನುಷ್ಯನ ಜೀವನದಲ್ಲಿ ಒಂದು ಮನೆ ಕಟ್ಟೋದು ಕೊನೆಯ ಆಸೆ. ಅದು ಅವನು 30ಕ್ಕೆ ಕಟ್ತಾನೋ, 50ಕ್ಕೆ ಕಟ್ತಾನೋ, 60ಕ್ಕೆ ಕಟ್ತಾನೋ, ಅವನು ರಿಟೈರ್ಡ್ ಲೈಫಲ್ಲಿ ಕಟ್ತಾನೋ, ಲಾಸ್ಟ್ ಸ್ಟೇಜ್ವರೆಗೂ ಅವನ ಜೀವನದಲ್ಲಿರೋದು ಒಂದೇ ಒಂದು ಆಸೆ, ನಾನೊಂದು ಮನೆ ಕಟ್ಟಬೇಕು. ಬಟ್ ನಾನು ಕೇಳ್ದಂಗೆ ಡಿ.ಕೆ. ಭ್ರಷ್ಟಾಚಾರ ಆರ್ ರಂಗದ ಮಾಡಿದವ್ರು ಯಾರು? ಹೇಳ್ತೀನಿ, ಈ ಭ್ರಷ್ಟಾಚಾರ ಯಾವನೋ ಬಡವ, ಅವನು ಯಾವನೋ ಒಂದು ಸ್ಯಾನಿಟ್ರಿ ಲೈನ್ಗೆ ಒಂದು ರಿಪೇರಿ ಮಾಡಿಕೊಳ್ರೆ ಅವನಿಗೆ ನೋಟಿಸು, ಒಂದು ಮೇಲ್ಗಡೆ ಶೀಟ್ ಮನೆ ತೆಗೆದು ಮೋಲ್ಡ್ ಹಾಕ್ಕೊಂಡ್ರೆ ಕಾಸು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಐತೆ. ಇದರ ಪರಿಣಾಮ ಇವತ್ತು 50,000 ಬರೋದಕ್ಕೆ ಕಾರಣ. ಬೇರೆ ಸುಮ್ಮನೆ ಬರ್ತಾ ಇಲ್ಲ. ನಾನು ಹೇಳ್ತೀನಿ, ಸುಮ್ಮನೆ ಲೀಡ್ ಬರ್ತಾ ಇಲ್ಲ. ಈ 1 ವರ್ಷದ ಇವ್ರದ್ದು ಐತಲ್ಲ ಈ ಭ್ರಷ್ಟಾಚಾರ, ಯಾರನ್ನು ಬಿಟ್ಟಿದ್ದಾರೆ ಇವರು? ತೋರಿಸಿ ನೋಡೋಣ. ಪೊಲೀಸ್ ಸ್ಟೇಷನ್ ಒಳಗಡೆ ಹೋದರೆ ಜನರುಗಳಿಗೆ ಇವತ್ತು ಕುಂಡ್ರಿಸಿ ಮಾತಾಡೋ ಆಫೀಸರ್ಸ್ ಇಲ್ಲ. ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ ತೊಗೊಳ್ಳಲ್ಲ. ಕೋರ್ಟ್ಗಳಿಗೆ ಹೋಗಿ PCR ಮಾಡಿಬಿಟ್ಟು FIR ಹಾಕ್ಸ್ತಾ ಇದ್ದಾರೆ. ಇದು ಆರ್ ನಗರದಲ್ಲಿ ದೌರ್ಜನ್ಯ. ಯಾರೋ ಪಾಪ GPA ತೊಗೊಂಡು ಮನೆ ಕಟ್ಕೊಂಡು ಒಂದು ಕಾಂಪೌಂಡು ಶೆಡ್ ಹಾಕಿಟ್ಟಿದ್ರೆ ಆ ಮೀಟ್ರ್ ಕಿತ್ತು ಬಿಸಾಕ್ಬಿಟ್ಟು JCBಗಳು ಒಳಗೆ ಬಿಡ್ತಾರೆ. ಸ್ಟೇಷನ್ಗೆ ಹೋದರೆ ಸಿವಿಲ್ ಡಿಸ್ಪ್ಯೂಟ್ ಕೋರ್ಟ್ಗೆ ಹೋಗ್ರಿ ಅಂತಾರೆ. ಇದಕ್ಕಿಂತ ಅನ್ಯಾಯ ಬೇಕಾ? ಈ ಎಲ್ಲ ಪಾಪ್ಗಳು ಸೇರಿಕೊಂಡು ಆಮೇಲೆ ಇವಾಗ ಕರ್ಕೊಂಡವ್ರಲ್ಲ, ಭಾಳ ಆರ್ ನಗರದಲ್ಲಿ ಇದ್ದಿದ್ದು, ನಾನು ಯಾಕೆ ಇವ್ರಿಗೆ ಇದ್ದಿದ್ರು ಟಿಕೆಟ್ ಕೊಡ್ತಾ ಇಲ್ಲ ಅಂತವ್ರಿಗೂ ಗೊತ್ತು. ಇಲ್ಲಿ ಹೋಗಿದ್ದಕ್ಕೆ ಏನಾಯಿತು ಅಂದರೆ ಅಲ್ಲಿ ಹಾಳು ಮಾಡ್ಬಿಟ್ಟು ತಿರುಗಿ ಇಲ್ಲಿಗೆ ಬಂದವ್ರು ಏನದೇ ಬಂದಿದ್ದು. ಒಳ್ಳೆಯವ್ರು ಬಂದವರು ಅಂತ ಯಾರು ಹೇಳಿಲ್ಲ. ಕಾಂಗ್ರೆಸ್ಗೆ ಒಳ್ಳೆಯವ್ರು ಯಾರು ನನ್ನ ಬಿಟ್ಟು ಹೋಗಿಲ್ಲ. ಇದು ಗೊತ್ತಿರಲಿ ನಿಮಗೆ. ಮುನ್ರತ್ನ ಜೊತೆ ಬಿಟ್ಟೋದವ್ರಲ್ಲ ಕೆಟ್ಟವರು. ಒಳ್ಳೆಯವ್ರು ಯಾರು ಬಿಟ್ಟೋಗಿಲ್ಲ. ಇವ್ರು ನನ್ನ ಜೊತೆ ಇದ್ದಷ್ಟು ದಿನ ಇವ್ರು ಯಾರೂ ನನ್ನ ಜೊತೆ ಬರೋಕ್ಕೆ ಬಿಡಲಿಲ್ಲ. ಸದ್ಯಕ್ಕೆ ಈಗ ನೆಮ್ಮದಿ ಆಯಿತು. ಇಲ್ಲಿ ಹಾಳು ಮಾಡಿ ಅಲ್ಲಿ ಹೋಗೋರೇನೋ ಹೆಸರಿದೆ ಹೊರ್ತು ಬೇರೆ ಇನ್ನೇನು ಇಲ್ಲ. ರಾಕಿ ಜಾಲಹಳ್ಳಿ ಒಳ್ಳೆ ಲೀಡ್ರ್ ಇದ್ದಾನಲ್ಲಿ, ಎಲ್ಲ ಹುಡುಗರಿದ್ದಾರೆ, ನಮ್ಗೆ ಅಲ್ಲಿ ಕಾರ್ಯಕರ್ತರಿದ್ದಾರೆ. JP ಪಾರ್ಕಲ್ಲಿ ಸುನಂದ ಬೋರೇಗೌಡ 10 ಜನ ಗಂಡಸರು ಕೆಲಸ ಮಾಡೋಷ್ಟು ಒಂದು ಹೆಣ್ಮಗಳು ಕೆಲಸ ಮಾಡ್ತಾರೆ. ಸುನಂದ ಬೋರೇಗೌಡ ಪ್ರತಿ ಮನೆಗೂ ಹೋಗಿದ್ದಾರೆ, ಮನೆಗೂ ಓಟ್ ಕೇಳಿದ್ದಾರೆ. ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ ಅಂತ ಓಟ್ ಕೇಳೋರು? ಒಂದು ಹೆಸರು ಹೇಳಿ ಕಾಂಗ್ರೆಸ್ಸಲ್ಲಿ ಓಟ್ ಕೇಳೋರು. ನಂಜುಂಡಪ್ಪ ಮಾಡಿಲ್ವೇನು? ನಾನು ಹೇಳ್ತಾ ಇದ್ದೀನಲ್ಲ, ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಹಿಂಗೆ ನೋಡ್ತಾರೆ, ಯಾರು ಯಪ್ಪ ಅಂದ್ಬಿಟ್ಟು. 9 ವರ್ಷ ಆಗಿದೆ ಏರಿಯಾ ಬಿಟ್ಟು, 10 ವರ್ಷ. ಎಲ್ಲಿಂದ ನಿಮಗೆ ಜನ ಏನು ಅಂತ ಜ್ಞಾಪಕ ಇಟ್ಕೊತಾರೆ? ಸುನಂದ ಬೋರೇಗೌಡ ಜೊತೆಯಲ್ಲಿ ಅಲ್ಲಿ ನಮ್ಮ ಮಮತಾ ವಾಸುದೇವ್ ಕಾರ್ಪೊರೇಟ್. ಹೌದು, ಆಯಮ್ಮನೂ ಅಷ್ಟೇ ನಿಮ್ಮ ಪಾರ್ಟಿಲಿ ಇದ್ದಾರೆ. ನಮ್ಮ ಜೊತೆಯಲ್ಲೇ ಆಯಮ್ಮನೂ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಓಡಾಡಿದ್ದಾರೆ. ಯಶವಂತಪುರ NTR ವೆಂಕಟೇಶ್ ಎಷ್ಟು ಎದುರಿಸಿದ್ರು ಎದುರಲಿಲ್ಲ. ಸುಳ್ಳು ಕೇಸಾಗಿ ಜೈಲಿಗೆ ಕಳಿಸಿದ್ರು, ಆದರೂ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ ಉಳ್ಕೊಂಡಿದ್ದಾರೆ. HMTನಲ್ಲಿ ರಂಗಣ್ಣ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಲೀಡ್ರ್ಗಳು.
ನೀವು ಲಕ್ಷ್ಮೀದೇವನವರ ತೊಗೊಂಡ್ರೆ ತಿಮ್ಮರಾಜುಕ್ಕಿಂತ ಲೀಡರ್ ಬೇಕಾ? ಲಗ್ಗೆರೆ ನಮ್ಮ ಪಾರ್ಟಿ ಲೀಡ್ರು ಲಕ್ಷ್ಮೀಕಾಂತ್ ರೆಡ್ಡಿ ಇದ್ದಾರೆ. ಕೊಟ್ಟಿಗೆಪಾಳ್ಯದಲ್ಲಿ ರವಿಗೌಡ್ರಕ್ಕಿಂತ ಲೀಡ್ರ್ ಬೇಕಾ? ಇವತ್ತು ರವಿಗೌಡರು ಪ್ರತಿಯೊಬ್ಬ ಯಾರೇ ಕಷ್ಟ ಅಂದರು ಅಲ್ಲಿ ಹೋಗಿ ನಿಂತ್ಕೊಂಡು ಅದು ಕಷ್ಟ ನನ್ನ ಕಷ್ಟ ಅನ್ನೋ ಥರ ನೋಡ್ತಾರೆ. ನಮ್ಮ ಎಕ್ಸ್ ಕಾರ್ಪೊರೇಟರ್ ವೆಂಕಟೇಶ್ ಬಾಬು ಇದ್ದಾರೆ, ಎಂ ಶ್ರೀನಿವಾಸ್ ಅವ್ರ ಮಗ. ಜ್ಞಾನ ಭಾರತಿಯಲ್ಲಿ ಗೋವಿಂದರಾಜು ಕಾರ್ಪೊರೇಟರ್ ಇದ್ದಾರೆ, ಹನುಮೇಗೌಡರು ಇದ್ದಾರೆ, ಜಯರಾಮಯ್ಯ ಇದ್ದಾರೆ. ಎಷ್ಟು ಜನ ಇದ್ದಾರೆ, ಒಬ್ಬರು ಇಬ್ಬರಲ್ಲ. ಆರ್ ಆರ್ ನಗರದಲ್ಲಿ ರಾಮಚಂದ್ರ, ನಳಿನಿ ಮಂಜು, ಚಂದ್ರು, ಎಷ್ಟು ಜನ ಇದ್ದಾರೆ. ಇವರು ಎಲ್ಲರೂ ಓಟ್ ತರ ಅಂತವ್ರು ಇಲ್ಲಿ ಉಳ್ಕೊಂಡ್ರು, ಎಲ್ಲ ಓಟ್ ತರವ್ರೆ. ಅವ್ರು ನೋಡ್ರೆ ನಾವು 30,000 25,000 ಲೀಡ್ ಬರ್ತೀವಿ ಅಂತಾರೆ, ನೀವು ನೋಡ್ರೆ 40,000 ನಾವು ಬರ್ತೀವಿ ಅಂತ ಬಿಜೆಪಿ 100% ಹೇಳಿದ್ನಲ್ಲ. ಇಷ್ಟು ಕಾರಣಗಳಿಂದ ಓದ್ ಮಹಾನ್ ಭಾವರಿಂದ ಒಂದು ಅಷ್ಟು ಹೋಯ್ತು. ಎರಡನೇದು ಅವರ ಶ್ರಮ, ಕುಟುಂಬದ ಶ್ರಮ 50 ಕಮ್ಮಿ ಆಯ್ತು. ಅವರಷ್ಟು ಎಫರ್ಟ್ ಹಾಕಿದ್ದಾರೆ. ಇದೆಲ್ಲದಕ್ಕಿಂತ ದುರಂತ ಏನು ಗೊತ್ತಾ?